ಕೊಲೆ ಪ್ರಕರಣದ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಕಳೆದ ರಾತ್ರಿ 9:30ರ ಸುಮಾರಿಗೆ ಕರೆ ಮಾಡಿ ಜನಾರ್ದನ್ ಎಂಬಾತನನ್ನ ಕರೆಸಿಕೊಂಡು ಕೃತ್ಯ ಎಸಗಿದ್ದಾನೆ. ಬೆಳಗಿನ ಜಾವ ಆತ ಮೃತಪಟ್ಟಿದ್ದಾನೆ. ಇದು ವೈಯಕ್ತಿಕ ಕಾರಣ ಅಂತ ಹೇಳ್ತಾ ಇದ್ದು, ಆ ಕುರಿತು ಪರಿಶೀಲನೆ ನಡೆಸ್ತಾ ಇದ್ದೀವಿ. ಜೊತೆಗೆ ಯಾರಾದರೂ ಇದ್ರ ಅನ್ನೋದನ್ನ ತನಿಖೆ ಮಾಡ್ತಾ ಇದ್ದೀವಿ ಎಂದು ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಜನಾರ್ದನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 27 ವಯಸ್ಸು ಈತನಿಗೆ. ಈತ ಮೃತ ವ್ಯಕ್ತಿಯಾಗಿರ್ತಾನೆ. ಈತನ ಸ್ವಂತ ದೊಡ್ಡಪ್ಪನ ಮಗ ಹನುಮಂತ ಅಂತ, ಅವನು ಮುಖ್ಯ ಆರೋಪಿಯಾಗಿರ್ತಾನೆ. ಸೊ ಈತ ಯಾರು ಮೃತ ವ್ಯಕ್ತಿ ಇರ್ತಾನೆ ಜನಾರ್ದನ್ನು, ಇಲ್ಲೇ ನಿಮ್ಮ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ನಿಸರ್ಗ ಹೋಟ್ಲಲ್ಲಿ ಕೆಲಸ ಮಾಡ್ತಿರ್ತಾನೆ ಕುಕ್ಕಾಗಿ. ಸೊ ಒಂದು ರಾತ್ರಿ 9:30, 9:30 ಅಷ್ಟೊತ್ತಿಗೆ ಬಂದು ಫೋನ್ ಮಾಡಿ ಕರೆಸ್ಕೋತಾನೆ, ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದು. ಸೊ ಅವನು ಕೆಳಗಡೆಗೆ ಬಂದಾಗ ಇವನು ಮುಂಚಿತವಾಗಿ ಪ್ರಿಪೇರ್ ಆಗಿ ಬಂದಿರ್ತಾನೆ. ಅವನ ಜೊತೆ ಬೇರೆ ಯಾರು ಇದ್ದರೆ ಏನು ಎತ್ತ ಅಂತಂದು ಪರಿಶೀಲನೆ ಮಾಡ್ತಾಯಿದ್ವಿ. ಸೊ ಕೆಳಗಡೆ ಬಂದಿದ್ದ ತಕ್ಷಣ ಅವನು ಚಾಕುವಿನಿಂದ ಈತನಿಗೆ ತಿವಿದು ಗಾಯ ಕೂಡ ಆಗಿರುತ್ತೆ ಅವನಿಗೆ. ಇಮಿಡಿಯೇಟ್ಲಿ ಇಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರು ಆಸ್ಪತ್ರೆಗೆ ಸೇರಿಸ್ತಾರೆ. ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಬಂದು ಆರೋಪಿನೂ ಕೂಡ ಸೆಕ್ಯೂರ್ ಮಾಡ್ಕೊಳ್ತಾರೆ. ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾನೆ. ಇವತ್ತು ಬೆಳಗಿನ ಜಾವ ಆತ ಮೃತಪಟ್ಟಿರ್ತಾನೆ. ಮರ್ಡರ್ ಪ್ರಕರಣವಾಗಿ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಒಬ್ಬ ಆರೋಪಿನ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಸೊ ವೈಯಕ್ತಿಕ ಕಾರಣ ಅಂತ ಅವ್ನು ಹೇಳ್ತಾ ಇದ್ದಾನೆ ಮೇಲ್ನೋಟಕ್ಕೆ. ಸೊ ಏನು ಕಾರಣ ಏನು ಎತ್ತ ಅಂತಂದು ಇನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವನೊಬ್ಬನೇ ಇದನ್ನ ಬೇರೆ ಯಾರು ಇದ್ರಾ ಏನು ಎತ್ತ ಅಂತಂದು ಅದನ್ನು ಕೂಡ ತನಿಖೆ ಮಾಡ್ತಾಯಿದ್ದೀವಿ. ನಮ್ಮ ಇನ್ಸ್ಪೆಕ್ಟ್ರು ಹೆಡೆಡ್ ಒಂದು ಟೀಮೇ ಇದನ್ನು ತನಿಖೆ ಮಾಡ್ತಾಯಿದೆ. ಒಬ್ಬ ಆರೋಪಿತನ ಈಗಾಗಲೇ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ. ಬಟ್ ಇವನು ಸ್ವಂತ ದೊಡ್ಡಪ್ಪನ ಮಗನೇ ಇದ್ದಾನೆ. ವೈಯಕ್ತಿಕ ಕಾರಣ ಅಂತಂದು ಹೇಳ್ತಾ ಇದ್ದಾರೆ. ಸೊ ಕಳೆದ ಒಂದು 4-5 ತಿಂಗಳಿಂದನೂ ಇವರಿಬ್ಬರಿಗೂ ಸ್ವಲ್ಪ ವೈಮನಸ್ಸಿತ್ತಂತೆ. ಸ್ವಂತ ದೊಡ್ಡಪ್ಪನ ಮಗನೇ ಆಗಿರೋದ್ರಿಂದ, ಆಮೇಲೆ ಇಬ್ಬರು ಸಿಮಿಲರ್ ಏಜ್ ಇರೋದ್ರಿಂದ ಅಣ್ಣ ತಮ್ಮಂದಿರ ರೀತಿ ಬೆಳೆದಿದ್ದಾರೆ ಅವರಿಬ್ಬರು. ಸೊ ಅದು ಅಷ್ಟೇ ಕಾರಣನ ಬೇರೆ ಏನಾದ್ರು ಕಾರಣ ಇದೆಯಾ ಅಂತಲೂ ಕೂಡ ನಾವು ತನಿಖೆ ಮಾಡ್ತಾಯಿದ್ದೀವಿ. ಹಾಂ, ಅಂದರೆ ಶಿವಮೊಗ್ಗದಲ್ಲೇ ವಾಸವಾಗಿರ್ತಾರೆ ಇಬ್ಬರು ಕೂಡ. ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ವಾಸವಾಗಿರ್ತಾರೆ. ವೈಯಕ್ತಿಕ ಕಾರಣ ಅಂದರೆ ಏನು ಹೇಳ್ತೀನಿ. ಈಗಲೇ ನಾವು ಲೆಟ್ ಅಸ್ ನಾಟ್ ಸ್ಪೆಕ್ಯುಲೇಟ್ ಅಥವಾ ಜಂಪ್ ಇನ್ ಟು ದ ಕನ್ಕ್ಲೂಷನ್. ಸೊ ಏನು ಎತ್ತ ಅಂತ ಸಂಪೂರ್ಣವಾಗಿ ನಾನು ತನಿಖೆ ಮಾಡಿಕೊಂಡು ನಂತರ ಹೇಳೋದು ಸೂಕ್ತ. ಸರಿನಾ? ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ